ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತಾ ಇರುವಂತಹ ಪರಿಣಾಮವಾಗಿ ಕಬಿನಿ ಈಗಾಗಲೇ ತುಂಬಿದೆ. ಹಾಗಾಗಿ ಕಬಿನಿಯಿಂದ 70,000 ಕ್ಯೂಸೆಕ್ ನೀರನ್ನ ಆಚೆ ಬಿಡ್ತಾ ಇದ್ದಾರೆ. ಹೊರಹರಿವಿದೆ. ಅದರ ಪರಿಣಾಮ ಏನಾಗಿದೆ? ನಂಜನಗೂಡು ಊಟಿ ರಾಷ್ಟ್ರೀಯ ಹೆದ್ದಾರಿ ಈಗ ಮುಳುಗಡೆ ಆಗಿದೆ. ಕರ್ನಾಟಕ ಕೇರಳ ರಸ್ತೆಯ ಸಂಚಾರ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಿದ್ದಾರೆ. ಮಲ್ಲನಮೂಲೆ ಮಠದ ಬಳಿ ರಸ್ತೆಯ ಮೇಲೆ ಈಗ ನೀರು ಹರಿತಾ ಇದೆ. ಹಾಗಾಗಿ ಕರ್ನಾಟಕ ಕೇರಳ ರಸ್ತೆಯ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಯಾವುದೇ ರೀತಿಯಾಗಿ ಆ ಕಡೆಗೆ ಹೋಗಬೇಡಿ. ಎಲ್ಲವೂ ಕೂಡ ನಿರ್ಬಂಧ ಇದೆ. ಹೋಗ್ಬಿಟ್ಟು ಅಲ್ಲಿ ಜಾಮ್ ಮಾಡಿಕೊಂಡು ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಬರೋಕ್ಕಾಗಲ್ಲ. ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ವೀಕೆಂಡ್ ಬಂತಲ್ವಾ, ಜನ ಓಡಾಡಕ್ಕೆ ಶುರು ಮಾಡಿರ್ತೀರ ಅದಕ್ಕೆ. ಜಲಾಶಯದಿಂದ 70,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಂಜನಗೂಡು ಭಾಗದಲ್ಲಿ ಈಗ ಪ್ರವಾಹ ಭೀತಿ ಎದುರಾಗಿದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ನಂಜನಗೂಡು ಮತ್ತು ಊಟಿಯ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 766ರ ಮೇಲೆ ಸಂಪೂರ್ಣವಾಗಿ ನೀರು ಆವರಿಸಿದೆ. ಈ ಕಾರಣಕ್ಕೋಸ್ಕರವಾಗಿ ಈ ನಂಜನಗೂಡಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಈಗ ಬಂದ್ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಿ, ಇಡೀ ಒಂದು ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಕೂಡ ನೀರು ತುಂಬಿದೆ. ಕಬಿನಿ ಜಲಾಶಯದಿಂದ ಒಟ್ಟು 70,000 ಕ್ಯೂಸೆಕ್ಸ್ ನೀರನ್ನು ಇವತ್ತು ಹೊರಬಿಡಲಾಗ್ತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಇದೇ ಪ್ರಮಾಣದಲ್ಲಿ ನೀರನ್ನು ಹೊರಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಂಜನಗೂಡಿನ ಪರ್ಟಿಕ್ಯುಲರ್ ಆಗಿ ಕಪಿಲಾ ಜಲಾನಯನ ಭಾಗದ ಹಲವು ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಮುಳುಗಡೆ ಭೀತಿ ಎದುರಾಗಿದೆ. ಈಗ 70,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿರುವಂತಹ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿಯೇ ಬಂದಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಹೀಗಾಗಿ ಈ ಕಡೆ ಭಾಗದಲ್ಲಿರುವಂಥ ಹಲವು ದೇವಸ್ಥಾನಗಳಿರ್ಬೋದು ಅಥವಾ ಚಿಕ್ಕ ಪುಟ್ಟ ಕೈಗಾರಿಕೆಗಳಿರ್ಬೋದು, ಇವೆಲ್ಲದರಲ್ಲೂ ಕೂಡ ನೀರು ತುಂಬಿದೆ. ಸದ್ಯಕ್ಕೆ ನಂಜನಗೂಡು ಮತ್ತು ಊಟಿ ಮಧ್ಯೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಇನ್ನೂ ಕೂಡ ಜಲಾಶಯದ ಒಳಹರಿವಿನ ಪ್ರಮಾಣ ಇನ್ನೂ ಕೂಡ ಅತಿ ಹೆಚ್ಚು ಆಗುವಂಥ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ನೀರಿನ ಪ್ರಮಾಣವೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಕಡೆ ಭಾಗದ ಪರ್ಟಿಕ್ಯುಲರ್ ಆಗಿ ನಂಜನಗೂಡಿನ ಭಾಗದ ಮಲ್ಲನ್ ಮೂಲೆ ಮಠ ಅಂತ ಏನು ಕರೆಯಲಾಗುತ್ತೆ, ಆ ಭಾಗದಿಂದ ಬಹುದೂರದವರೆಗೂ ಕೂಡ ಈಗ ಭಾರಿ ಪ್ರಮಾಣದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ನೀರು ತುಂಬಿಕೊಂಡಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ನಂಜನಗೂಡು ಮತ್ತು ಊಟಿಯ ಮಧ್ಯೆ ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಸದ್ಯದ ಮಟ್ಟಿಗೆ ಇನ್ನು 1-2 ದಿನಗಳ ಮಟ್ಟಿಗೆ ಓಪನ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಯಾಕೆಂದರೆ ದಿನಕ್ಕೂ ಕೂಡ ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ 50,000 ಕ್ಯೂಸೆಕ್ಸ್ ಕಬಿನಿ ಜಲಾಶಯದಿಂದ ಒಟ್ಟು 50,000 ಕ್ಯೂಸೆಕ್ಸ್ ನೀರು ಏನಾದರೂ ಬಿಡೋದಕ್ಕೆ ಆರಂಭವಾದರೆ ಆ ಸಂದರ್ಭದಲ್ಲಿ ಕಪಿಲಾ ನದಿಯ ಜಲಾನಯನ ಭಾಗದಲ್ಲಿ ಈ ರೀತಿಯಾದಂಥ ಪ್ರವಾಹ ಭೀತಿ ಸೃಷ್ಟಿಯಾಗುತ್ತೆ. ಈಗಲೂ ಕೂಡ ಅಂಥದ್ದೇ ಪ್ರವಾಹ ಭೀತಿ ಸೃಷ್ಟಿಯಾಗಿರುವಂಥದ್ದು. ಅದರ ಆರಂಭಿಕ ಭಾಗವಾಗಿ ಈಗ ರಾಷ್ಟ್ರೀಯ ಹೆದ್ದಾರಿಯೇ ಬಂದಾಗಿದೆ. ನೀವೀಗ ದೂರದಲ್ಲಿ ಗಮನಿಸ್ತಾ ಇರ್ಬೋದು, ಹಲವು ಗ್ರಾನೈಟ್ ಫ್ಯಾಕ್ಟ್ರಿಗಳಿದ್ದಾವೆ, ಅವೆಲ್ಲವೂ ಕೂಡ ಇದೆ. ಎಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ನಂಜನಗೂಡು ಮತ್ತು ಊಟಿಯ ಭಾಗದಲ್ಲಿ, ಅಂದರೆ ನಂಜನಗೂಡಿನಿಂದ ಊಟಿ ಭಾಗಕ್ಕೆ ತೆರಳುವಂಥವ್ರು ಯಾರೂ ಕೂಡ ಸದ್ಯಕ್ಕೆ ತೀರಾ ಅನಿವಾರ್ಯ ಇದ್ದರೆ ಪರ್ಯಾಯ ಮಾರ್ಗಗಳನ್ನ ಹುಡ್ಕೋಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಂತೂ ಸದ್ಯಕ್ಕೆ ಸಂಚಾರ ಕಡಿಮೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.